ಓಂ ಶಾಂತಿ. ಮುರುಳಿ ದಿನಾಂಕ 18/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಸತ್ಯ ತಂದೆಯ ಮೂಲಕ ಸತ್ಯ ದೇವತೆ ಆಗುತ್ತಿದ್ದೀರಾ. ಆದ್ದರಿಂದ ಸತ್ಯುಗದಲ್ಲಿ ಸತ್ಸಂಗವನ್ನು ನಡೆಸುವ ಅವಶ್ಯಕತೆ ಇರುವುದಿಲ್ಲ. ಪ್ರಶ್ನೆ: ಸತ್ಯುಗದ ದೇವತೆಗಳಿಂದ ಯಾವುದೇ ವಿಕರ್ಮ ನಡೆಯುವುದಿಲ್ಲ, ಏಕೆ? ಉತ್ತರ: ಏಕೆಂದರೆ ಸತ್ಯುಗದ ದೇವತೆಗಳಿಗೆ ಸತ್ಯ ತಂದೆಯ ಮೂಲಕ ವರದಾನ ಪ್ರಾಪ್ತಿಯಾಗಿರುತ್ತದೆ. ರಾವಣ ಯಾವಾಗ ಶಾಪವನ್ನು ನೀಡುತ್ತಾನೋ ಆಗ ನಿಮ್ಮ ಮೂಲಕ ವಿಕರ್ಮ ಆಗುತ್ತದೆ. ಸತ್ಯುಗ ತ್ರೇತಾಯುಗದಲ್ಲಿ ಸದ್ಗತಿ ಇರುತ್ತದೆ. ಆ ಸಮಯದಲ್ಲಿ ದುರ್ಗತಿಯ ಹೆಸರೂ ಕೂಡ ಇರುವುದಿಲ್ಲ. ವಿಕಾರವೇ ಇಲ್ಲ ಅಂದ ಮೇಲೆ ದೇವತೆಗಳು ವಿಕರ್ಮವನ್ನು ಮಾಡಲು ಸಾಧ್ಯ ಇಲ್ಲ. ದ್ವಾಪರಯುಗ ಕಲಿಯುಗದಲ್ಲಿ ಎಲ್ಲರೂ ದುರ್ಗತಿಯನ್ನು ಹೊಂದುತ್ತಾರೆ. ಆದ್ದರಿಂದ ವಿಕರ್ಮವನ್ನು ಮಾಡುತ್ತಿರುತ್ತಾರೆ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಶ್ರೇಷ್ಠ ತಂದೆ ಆಗಿದ್ದಾರೆ, ಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ, ಶ್ರೇಷ್ಠ ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆಯ ಮಹಿಮೆಯನ್ನು ತಿಳಿಸುವುದರಿಂದ ಸ್ವಾಭಾವಿಕವಾಗಿ ಈ ಮಾತು ಸಿದ್ಧ ಆಗುತ್ತದೆ. ಶ್ರೀಕೃಷ್ಣ ಯಾರಿಗೂ ತಂದೆ ಆಗಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ, ಸತ್ಯುಗದ ರಾಜಕುಮಾರ ಆಗಿದ್ದಾರೆ. ಶ್ರೀಕೃಷ್ಣ ಟೀಚರ್ ಆಗಲು ಸಾಧ್ಯ ಇಲ್ಲ. ಶ್ರೀಕೃಷ್ಣ ಸ್ವಯಂ ಕುಳಿತು ಟೀಚರ್ನ ಮೂಲಕ ಶಿಕ್ಷಣವನ್ನು ಕಲಿಯುತ್ತಾರೆ. ಸತ್ಯುಗದಲ್ಲಿ ಗುರುಗಳಂತೂ ಇರುವುದಿಲ್ಲ, ಏಕೆಂದರೆ ಸತ್ಯುಗದಲ್ಲಿ ಎಲ್ಲರೂ ಸದ್ಗತಿಯನ್ನು ಪಡೆದುಕೊಂಡಿರುತ್ತಾರೆ. ಅರ್ಧ ಕಲ್ಪ ಸದ್ಗತಿ ಇರುತ್ತದೆ, ಅರ್ಧ ಕಲ್ಪ ಎಲ್ಲರೂ ದುರ್ಗತಿಯನ್ನು ಹೊಂದಿರುತ್ತಾರೆ. ಸತ್ಯುಗದಲ್ಲಿ ಎಲ್ಲರೂ ಸದ್ಗತಿಯನ್ನು ಪಡೆದುಕೊಂಡಿರುತ್ತಾರೆ. ಆದ್ದರಿಂದ ಸತ್ಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. 21 ಜನ್ಮದವರೆಗೂ ದುರ್ಗತಿ ಅನ್ನುವ ಹೆಸರೂ ಕೂಡ ಇರುವುದಿಲ್ಲ. ದ್ವಾಪರ ಮತ್ತು ಕಲಿಯುಗದ ಅಂತ್ಯದವರೆಗೂ ಎಲ್ಲರೂ ದುರ್ಗತಿಯನ್ನು ಹೊಂದುತ್ತಾರೆ. 21 ಜನ್ಮಕ್ಕೋಸ್ಕರ ನಿಮಗೆ ಸದ್ಗತಿ ಸಿಗುತ್ತದೆ. ಈ ಜ್ಞಾನದಿಂದ 21 ಜನ್ಮಕ್ಕೋಸ್ಕರ ಸದ್ಗತಿಯನ್ನು ಪಡೆದುಕೊಳ್ಳುತ್ತೀರಾ. ನಂತರ ದ್ವಾಪರಯುಗ ಕಲಿಯುಗದಲ್ಲಿ ನೀವು ದುರ್ಗತಿಯನ್ನು ಹೊಂದುತ್ತೀರಾ. ಕೃಷ್ಣ ಪುನಃ ದ್ವಾಪರ ಯುಗದಲ್ಲಿ ಹೇಗೆ ಬರಲು ಸಾಧ್ಯ? ಯಾರಿಗೂ ಕೂಡ ಈ ಮಾತಿನ ಕಡೆ ಗಮನವೇ ಇಲ್ಲ. ಒಂದೊಂದು ಮಾತಿನಲ್ಲೂ ಬಹಳಷ್ಟು ರಹಸ್ಯ ತುಂಬಿದೆ. ಈ ಜ್ಞಾನದ ಮಾತನ್ನು ನೀವು ಅವಶ್ಯವಾಗಿ ತಿಳಿಸಬೇಕು. ಪರಮಾತ್ಮ ತಂದೆ ಶ್ರೇಷ್ಠ ತಂದೆ ಆಗಿದ್ದಾರೆ, ಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ. ಇಂಗ್ಲಿಷ್ನಲ್ಲಿ ಶ್ರೇಷ್ಠ ಅನ್ನುವ ಶಬ್ದಕ್ಕೆ ಸುಪ್ರೀಂ ಎಂದು ಕರೆಯಲಾಗುತ್ತದೆ. ಇಂಗ್ಲಿಷ್ನಲ್ಲಿ ಕೆಲವೊಂದು ಶಬ್ದಗಳು ಬಹಳ ಚೆನ್ನಾಗಿದೆ. ಹೇಗೆ ಡ್ರಾಮಾ ಅನ್ನುವ ಅಕ್ಷರ ಇದೆ. ಡ್ರಾಮಾಕ್ಕೆ ನಾಟಕ ಎಂದು ಕರೆಯುವುದಿಲ್ಲ. ನಾಟಕದಲ್ಲಿ ಪಾತ್ರಧಾರಿಗಳನ್ನು ಚೇಂಜ್ ಮಾಡಬಹುದು. ನಾಟಕದಲ್ಲಿ ಪಾತ್ರಧಾರಿಗಳು ಚೇಂಜ್ ಆಗುತ್ತಿರುತ್ತಾರೆ. ಈ ಸೃಷ್ಟಿ ಚಕ್ರ ಕೂಡ ತಿರುಗುತ್ತಿರುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಹೇಗೆ ತಿರುಗುತ್ತದೆ? ಪುನಃ ಅದೇ ರೀತಿ ಪುನರಾವರ್ತನೆ ಆಗುತ್ತದೆಯೋ ಅಥವಾ ನಾಟಕ ಚಕ್ರ ಚೇಂಜ್ ಆಗುತ್ತದೆಯೋ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಹೇಳುತ್ತಾರೆ ಮಾಡಲ್ಪಟ್ಟಂತಹ ನಾಟಕ ಎಂದು, ಮಾಡಲ್ಪಟ್ಟಂತಹ ಆಟ ಎಂದು ಹೇಳುತ್ತಾರೆ. ಅಂದ ಮೇಲೆ ಈ ಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ. ಮನುಷ್ಯರೇ ಈ ಚಕ್ರದಲ್ಲಿ ಬರಬೇಕಾಗುತ್ತದೆ. ಒಳ್ಳೆಯದು. ಈ ಚಕ್ರದ ಆಯಸ್ಸು ಎಷ್ಟು? ಹೇಗೆ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ? ಈ ನಾಟಕ ಚಕ್ರ ತಿರುಗಲು ಎಷ್ಟು ಸಮಯ ಬೇಕಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇಸ್ಲಾಮಿಗಳು, ಬೌದ್ಧಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡಲು ಈ ನಾಟಕದ ಚಕ್ರದಲ್ಲಿ ಬರುತ್ತಾರೆ. ಇಸ್ಲಾಮಿಗಳ ಮನೆತನ ಇದೆ, ಬೌದ್ಧಿಗಳ ಮನೆತನ ಇದೆ, ಅವರ ಪಾತ್ರ ಕೂಡ ನಾಟಕದಲ್ಲಿ ಇದೆ. ಇನ್ನು ಬ್ರಾಹ್ಮಣರ ಮನೆತನ ಇಲ್ಲ, ಬ್ರಾಹ್ಮಣರ ಕುಲ ಇದೆ. ಸರ್ವೋತ್ತಮ ಕುಲ ಎಂದು ಬ್ರಾಹ್ಮಣರ ಕುಲಕ್ಕೆ ಕರೆಯಲಾಗುತ್ತದೆ. ದೇವಿ ದೇವತೆಗಳ ಕುಲ ಕೂಡ ಇದೆ. ಈ ಮಾತನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಗಳು ಇರುತ್ತಾರೆ. ಸೂಕ್ಷ್ಮ ವತನದಲ್ಲಿರುವ ಸೂಕ್ಷ್ಮ ದೇವತೆಗಳಿಗೆ ಮೂಳೆ ಮಾಂಸದ ಶರೀರ ಇರುವುದಿಲ್ಲ. ದೇವತೆಗಳ ಶರೀರದಲ್ಲಿ ಮೂಳೆ ಮಾಂಸ ಇರುವುದಿಲ್ಲ. ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ, ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ. ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬರುತ್ತಾರೆ ಎಂದು ಏಕೆ ತೋರಿಸಿದ್ದಾರೆ? ಸೂಕ್ಷ್ಮ ವತನದಲ್ಲಂತೂ ಇಂತಹ ಮಾತು ಇರುವುದಿಲ್ಲ. ಸೂಕ್ಷ್ಮ ವತನದಲ್ಲಿ ದೇವತೆಗಳು ಆಭರಣವನ್ನು ಧಾರಣೆ ಮಾಡಿಕೊಂಡಿರುವುದಿಲ್ಲ. ಆದ್ದರಿಂದ ಬ್ರಹ್ಮ ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿರುವ ಬ್ರಾಹ್ಮಣ ಅನ್ನುವ ರೂಪದಲ್ಲಿ ತೋರಿಸಲಾಗಿದೆ. ಬ್ರಹ್ಮ ಸಾಧಾರಣ ಮನುಷ್ಯ ಆದಾಗ ಬ್ರಹ್ಮನ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಬ್ರಹ್ಮ ತಂದೆ ಬಡವರಾಗಿರುತ್ತಾರೆ. ಈ ಸಮಯದಲ್ಲಂತೂ ಎಲ್ಲರೂ ಖಾದಿ ಬಟ್ಟೆಯನ್ನು ಹಾಕಿಕೊಳ್ಳುತ್ತಾರೆ. ಪಾಪ ಜನರಿಗೆ ಇದು ಕೂಡ ಗೊತ್ತಿಲ್ಲ ಸೂಕ್ಷ್ಮ ಶರೀರ ಅಂದರೆ ಏನು ಎಂದು. ನಿಮಗೆ ತಂದೆ ತಿಳಿಸುತ್ತಾರೆ,
ಸೂಕ್ಷ್ಮ ಶರೀರ ಅಂದರೆ ಸೂಕ್ಷ್ಮ ದೇವತಾ ಸ್ವರೂಪದ ಶರೀರ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಗಳು ಇರುತ್ತಾರೆ. ಸೂಕ್ಷ್ಮ ದೇವತೆಗಳಿಗೆ ಮೂಳೆ ಮಾಂಸದ ಶರೀರ ಇರುವುದಿಲ್ಲ. ಸೂಕ್ಷ್ಮ ವತನದಲ್ಲಿ ಯಾರೂ ಕೂಡ ಶೃಂಗಾರವನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಸೂಕ್ಷ್ಮ ವತನದಲ್ಲಿ ಶೃಂಗಾರವನ್ನು ಕೂಡ ನೀವು ತೋರಿಸಬಾರದು. ಆದರೆ ದೇವತೆಗಳ ಚಿತ್ರದಲ್ಲಿ ದೇವತೆಗಳು ಶೃಂಗರಿತ ಆಗಿರುವ ರೂಪದಲ್ಲಿ ತೋರಿಸುತ್ತೀರಾ. ಶಿವತಂದೆ ಶೃಂಗರಿತ ಆಗಿರುವಂತಹ ದೇವತೆಗಳ ಸಾಕ್ಷಾತ್ಕಾರವನ್ನು ಮಾಡಿಸಿ ಪುನಃ ಅದರ ಅರ್ಥವನ್ನು ತಿಳಿಸುತ್ತಾರೆ. ಹೇಗೆ ಹನುಮಂತನ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಈಗ ಹನುಮಂತನಂತಹ ಮನುಷ್ಯರಿರಲು ಸಾಧ್ಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ತಂದೆಯ ಬಗ್ಗೆ ನಿಶ್ಚಯ ಇದೆ. ಭಕ್ತಿ ಮಾರ್ಗದಲ್ಲಿ ಭಕ್ತರಿಗೆ ಅನೇಕ ದೇವತೆಗಳ ಬಗ್ಗೆ ನಿಶ್ಚಯ ಕುಳಿತಿರುತ್ತದೆ. ಅವರಿಗೆ ಇವರು ದೇವತೆ ಅಲ್ಲ ಎಂದು ನೀವು ಹೇಳಿದರೆ ಸಿಟ್ಟು ಬಂದು ಬಿಡುತ್ತದೆ. ಹನುಮಂತನನ್ನು ಪೂಜೆ ಮಾಡುವವರಿಗೆ ಹನುಮಂತನ ಬಗ್ಗೆ ವಿಶ್ವಾಸ ಇರುತ್ತದೆ. ಈ ರೀತಿ ಅನೇಕ ದೇವತೆಗಳಲ್ಲಿ ವಿಶ್ವಾಸ ಇರುತ್ತದೆ. ಇವರು ದೇವತೆ ಅಲ್ಲ ಎಂದು ಹೇಳಿದರೆ ಅವರಿಗೆ ಸಿಟ್ಟು ಬರುತ್ತದೆ. ದೇವಿಯರ ಪೂಜೆಯನ್ನು ಎಷ್ಟೊಂದು ಮಾಡುತ್ತಾರೆ. ಪೂಜೆಯನ್ನು ಮಾಡಿ ನಂತರ ಆ ದೇವಿಯರನ್ನು ನೀರಿನಲ್ಲಿ ಮುಳುಗಿಸುತ್ತಾರೆ. ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಕುತ್ತಿಗೆಯವರೆಗೂ ಕೊಳಕಿನಲ್ಲಿ ಮುಳುಗಿಬಿಟ್ಟಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಕುತ್ತಿಗೆಯವರೆಗೂ ಕೆಸರಿನಲ್ಲಿ ಮುಳುಗಿದ್ದಾರೆ. ಆ ಕೆಸರಿನಿಂದ ಮುಕ್ತ ಮಾಡಿ ಮೇಲೆ ಕರೆದುಕೊಂಡು ಬರುವುದು ಹೇಗೆ? ಅವರನ್ನು ಕೆಸರಿನಿಂದ ಮುಕ್ತ ಮಾಡುವುದು ಬಹಳ ಕಷ್ಟ ಆಗುತ್ತದೆ. ಕೆಲವರು ಅನ್ಯರನ್ನು ಕೆಸರಿನಿಂದ ಮುಕ್ತ ಮಾಡಲು ನಿಮಿತ್ತ ಆಗುತ್ತಾರೆ. ಅನ್ಯರನ್ನು ಕೆಸರಿನಿಂದ ಮುಕ್ತ ಮಾಡಲು ಹೋಗಿ ತಾವು ಸ್ವಯಂ ಕೆಸರಿನಲ್ಲಿ ಮುಳುಗಿ ಬಿಡುತ್ತಾರೆ. ಕುತ್ತಿಗೆಯವರೆಗೂ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಅಂದರೆ ಕಾಮ ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬೀಳುವುದಾಗಿದೆ. ಕಾಮ ವಿಕಾರ ಬಹಳ ದೊಡ್ಡ ಕೆಸರಾಗಿದೆ. ಸತ್ಯಯುಗದಲ್ಲಿ ಕಾಮ ವಿಕಾರದ ಮಾತೇ ಇರುವುದಿಲ್ಲ. ಈಗ ಸತ್ಯ ತಂದೆಯ ಮೂಲಕ ನೀವು ಸತ್ಯ ರೂಪದಲ್ಲಿ ದೇವತೆ ಆಗುತ್ತಿದ್ದೀರಾ. ಸತ್ಯಯುಗದಲ್ಲಿ ಪುನಃ ಸತ್ಸಂಗಗಳು ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಸತ್ಸಂಗವನ್ನು ನಡೆಸುತ್ತಾರೆ. ತಿಳಿದುಕೊಂಡಿದ್ದಾರೆ ಎಲ್ಲವೂ ಕೂಡ ಈಶ್ವರನ ರೂಪ ಆಗಿದೆ ಎಂದು. ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ. ಕಲಿಯುಗದಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ಸತ್ಯಯುಗದಲ್ಲಿ ಪುಣ್ಯಾತ್ಮರಿರುತ್ತಾರೆ. ಕಲಿಯುಗಕ್ಕೂ ಸತ್ಯಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ಕಲಿಯುಗ ಮತ್ತು ಸತ್ಯಯುಗ ಎರಡರ ಬಗ್ಗೆ ನಿಮಗೆ ಗೊತ್ತಿದೆ. ಮುಖ್ಯ ಮಾತು ಅಂದರೆ ನೀವು ಈ ದಡದಿಂದ ಆ ದಡಕ್ಕೆ ಹೋಗುತ್ತೀರಾ. ಕ್ಷೀರ ಸಾಗರ ಮತ್ತು ವಿಷದ ಸಾಗರದ ಬಗ್ಗೆ ಗಾಯನ ಇದೆ. ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ. ಈಗ ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಮನುಷ್ಯರು ಏನೆಲ್ಲ ಕರ್ಮವನ್ನು ಮಾಡುತ್ತಾರೋ ಆ ಕರ್ಮದಲ್ಲಿ ಕೆಲವು ಕರ್ಮ ಅಕರ್ಮ ಆಗುತ್ತದೆ, ಕೆಲವು ಕರ್ಮ ವಿಕರ್ಮ ಆಗುತ್ತದೆ. ರಾವಣನ ರಾಜ್ಯದಲ್ಲಿ ಎಲ್ಲರ ಕರ್ಮ ವಿಕರ್ಮ ಆಗುತ್ತದೆ. ಸತ್ಯುಗದಲ್ಲಿ ರಾವಣ ರಾಜ್ಯ ಇಲ್ಲ. ಸತ್ಯುಗ ರಾಮ ರಾಜ್ಯ ಆಗಿದೆ. ಅಂದ ಮೇಲೆ ಅಲ್ಲಿ ದೇವತೆಗಳು ವಿಕರ್ಮವನ್ನು ಮಾಡಲು ಸಾಧ್ಯ ಇಲ್ಲ. ಸತ್ಯುಗದ ದೇವತೆಗಳಿಗೆ ಪರಮಾತ್ಮ ತಂದೆಯಿಂದ ವರದಾನ ಪ್ರಾಪ್ತಿಯಾಗಿರುತ್ತದೆ. ರಾವಣ ಶಾಪವನ್ನು ಕೊಡುತ್ತಾರೆ. ಸತ್ಯುಗದಲ್ಲಿ ಸುಖ ಇದೆ. ಇದು ಸುಖ ಮತ್ತು ದುಃಖದ ಆಟ ಆಗಿದೆ. ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಸುಖದಲ್ಲಿ ಯಾರೂ ತಂದೆಯನ್ನು ನೆನಪು ಮಾಡುವುದಿಲ್ಲ. ಸತ್ಯುಗದಲ್ಲಿ ವಿಕಾರ ಇರುವುದೇ ಇಲ್ಲ. ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ. ಈಗ ದೇವತಾ ಧರ್ಮದ ಕಸಿಯನ್ನು ಪರಮಾತ್ಮ ತಂದೆ ಮಾಡುತ್ತಿದ್ದಾರೆ. ಈಗ ಕಸಿಯನ್ನು ಮಾಡುವಂತಹ ಪದ್ಧತಿ ಪ್ರಾರಂಭ ಆಗಿದೆ. ಪರಮಾತ್ಮ ತಂದೆ ಕಸಿಯನ್ನು ಮಾಡಲು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಮೊದಲು ಯಾವಾಗ ಬ್ರಿಟಿಷ್ ಗೌರ್ಮೆಂಟ್ ಇತ್ತು ಆಗ ಪತ್ರಿಕೆಯಲ್ಲಿ ಎಂದೂ ಕೂಡ ವೃಕ್ಷಗಳ ಕಸಿಯನ್ನು ಮಾಡುತ್ತಾರೆ ಎಂದು ಪ್ರಿಂಟ್ ಆಗಿಲ್ಲ. ಈಗ ತಂದೆ ಕುಳಿತು ದೇವಿ ದೇವತಾ ಧರ್ಮದ ಕಸಿಯನ್ನು ಮಾಡುತ್ತಾರೆ. ಬೇರೆ ಯಾವುದೇ ಪ್ರಕಾರದ ಕಸಿಯನ್ನು ಪರಮಾತ್ಮ ತಂದೆ ಮಾಡುವುದಿಲ್ಲ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಧರ್ಮಗಳಿದೆ. ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ. ಎಲ್ಲರೂ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರು ಆಗಿರುವ ಕಾರಣ ಉಲ್ಟಾ ಸುಲ್ಟಾ ಹೆಸರನ್ನು ಇಟ್ಟಿದ್ದಾರೆ. ಯಾರು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರೇ ಪುನಃ ದೇವಿ ದೇವತಾ ಧರ್ಮಕ್ಕೆ ಬರಬೇಕು. ಪ್ರತಿಯೊಬ್ಬರಿಗೂ ತಮ್ಮ ಧರ್ಮದ ಬಗ್ಗೆ ಗೊತ್ತಿದೆ. ಪ್ರತಿಯೊಬ್ಬರು ತಮ್ಮ ಧರ್ಮದಲ್ಲೇ ಬರಬೇಕಾಗುತ್ತದೆ. ಕ್ರಿಶ್ಚಿಯನ್ ಧರ್ಮದ ಆತ್ಮ ಪುನಃ ಅಲ್ಲಿಂದ ಮುಕ್ತಾಗಿ ದೇವಿ ದೇವತಾ ಧರ್ಮಕ್ಕೆ ಬರಲು ಸಾಧ್ಯ ಇಲ್ಲ. ಯಾವ ಧರ್ಮದ ಆತ್ಮರು ಅವರಾಗಿದ್ದಾರೋ ಅವರು ಆ ಧರ್ಮದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ. ಇನ್ನು ಯಾರಾದರೂ ದೇವತಾ ಧರ್ಮದ ಆತ್ಮರು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದರೆ ಅವರು ಪುನಃ ವಾಪಸ್ ತಮ್ಮ ದೇವಿ ದೇವತಾ ಧರ್ಮಕ್ಕೆ ಬರುತ್ತಾರೆ. ಇದು ಜ್ಞಾನ ಮತ್ತು ಯೋಗ ಆಗಿದೆ. ಯಾರು ದೇವತಾ ಧರ್ಮದ ಆತ್ಮರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ವಾಪಸ್ ದೇವಿ ದೇವತಾ ಧರ್ಮಕ್ಕೆ ಬಂದಾಗ
ಅವರಿಗೆ ಈ ಜ್ಞಾನ ಯೋಗ ಬಹಳಷ್ಟು ಇಷ್ಟ ಆಗುತ್ತದೆ. ಯಾರಿಗೆ ಜ್ಞಾನ ಯೋಗ ಇಷ್ಟ ಆಗುತ್ತದೋ ಅದನ್ನು ನೋಡಿ ಸಿದ್ಧ ಆಗುತ್ತದೆ ಇವರು ನಮ್ಮ ಧರ್ಮದ ಆತ್ಮ ಆಗಿದ್ದಾರೆ ಎಂದು. ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಆಗಿರಬೇಕು. ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು, ಅನ್ಯರಿಗೆ ತಿಳಿಸಲು ಬುದ್ಧಿ ಬಹಳಷ್ಟು ವಿಶಾಲ ಆಗಿರಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಕೇವಲ ಪುಸ್ತಕವನ್ನು ಓದಿ ಹೇಳಬಾರದು. ಹೇಗೆ ಜಗತ್ತಿನ ಜನ ಗೀತೆಯನ್ನು ಓದಿ ಹೇಳುತ್ತಾರೆ, ಮನುಷ್ಯರು ಕುಳಿತು ಕೇಳುತ್ತಾರೆ. ಕೆಲವರು ಗೀತೆಯ ಶ್ಲೋಕವನ್ನು ಕಂಠಪಾಠ ಮಾಡಿರುತ್ತಾರೆ. ಇನ್ನು ಯಾರೆಲ್ಲ ಗೀತೆಯ ಅರ್ಥವನ್ನು ಹೇಳುತ್ತಾರೋ ಅವರು ತಮ್ಮ ಮನಸ್ಸಿಗೆ ಬಂದಂತೆ ಕುಳಿತು ಗೀತೆಯ ಅರ್ಥವನ್ನು ಹೇಳುತ್ತಾರೆ. ಗೀತೆಯ ಶ್ಲೋಕ ಅಂತೂ ಸಂಸ್ಕೃತದಲ್ಲಿ ಇದೆ. ಸಾಗರವನ್ನು ಇಂಕನ್ನಾಗಿ ಮಾಡಿಕೊಂಡು, ಕಾಡನ್ನು ಪೆನ್ನನ್ನಾಗಿ ಮಾಡಿಕೊಂಡು ಜ್ಞಾನದ ಬಗ್ಗೆ ಬರೆದರೂ ಕೂಡ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ ಎಂದು ಗಾಯನ ಇದೆ. ಆದರೆ ಗೀತೆ ಬಹಳ ಸಣ್ಣ ಪುಸ್ತಕ ಆಗಿದೆ. ಗೀತೆಯಲ್ಲಿ 18 ಅಧ್ಯಾಯ ಇದೆ. ಸಣ್ಣ ಗೀತೆಯ ಪುಸ್ತಕವನ್ನು ಲಾಕೆಟ್ ಅನ್ನಾಗಿ ಮಾಡಿಕೊಂಡು ಕೊರಳಿನಲ್ಲಿ ಹಾಕಿಕೊಳ್ಳುತ್ತಾರೆ. ಅದರಲ್ಲಿ ಅಕ್ಷರಗಳು ಬಹಳ ಸಣ್ಣದಾಗಿ ಇರುತ್ತದೆ. ಕೆಲವರಿಗೆ ಲಾಕೆಟ್ನ ರೂಪದಲ್ಲಿ ಗೀತೆಯನ್ನು ಕೊರಳಿನಲ್ಲಿ ಹಾಕಿಕೊಳ್ಳುವ ಅಭ್ಯಾಸ ಆಗಿರುತ್ತದೆ. ಒಂದು ಸಣ್ಣ ಲಾಕೆಟ್ ಅನ್ನು ನಿರ್ಮಾಣ ಮಾಡಿಕೊಂಡು ಹಾಕಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ಈ ಜ್ಞಾನ 1 ಸೆಕೆಂಡಿನ ಜ್ಞಾನ ಆಗಿದೆ. ಪರಮಾತ್ಮ ತಂದೆಗೆ ಮಕ್ಕಳಾದರೆ ವಿಶ್ವಕ್ಕೆ ಮಾಲೀಕರಾದಂತೆ. ಮಕ್ಕಳು ಬಾಬಾರವರಿಗೆ ಹೇಳುತ್ತಾರೆ, ಬಾಬಾ ನಾನು ನಿಮ್ಮ 1 ದಿನದ ಮಗು ಆಗಿದ್ದೇನೆ ಎಂದು. ಈ ರೀತಿ ಪತ್ರವನ್ನು ಬರೆಯಲು ಪ್ರಾರಂಭ ಮಾಡುತ್ತಾರೆ. ಒಂದೇ ದಿನದಲ್ಲಿ ತಂದೆಯ ಬಗ್ಗೆ ನಿಶ್ಚಯ ಆಯಿತು ಅಂದರೆ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ತಂದೆಗೆ ಮಕ್ಕಳಾದರೆ ವಿಶ್ವಕ್ಕೆ ಮಾಲೀಕರಾದಂತೆ. ಕೆಲವರ ಬುದ್ಧಿಯಲ್ಲಿ ಈ ಜ್ಞಾನ ಬಹಳ ಪರಿಶ್ರಮ ಪಟ್ಟಾಗ ಕುಳಿತುಕೊಳ್ಳುತ್ತದೆ. ಈಗ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಸತ್ಯುಗದಲ್ಲಿ ಬೇರೆ ಯಾವ ದೇಶವೂ ಇರುವುದಿಲ್ಲ. ಅನ್ಯ ದೇಶಗಳ ಹೆಸರು ಚಿಹ್ನೆ ಕೂಡ ಸತ್ಯುಗದಲ್ಲಿ ಮಾಯ ಆಗಿರುತ್ತದೆ. ಯಾರಿಗೂ ಕೂಡ ಬೇರೆ ದೇಶ ಇತ್ತು ಅನ್ನುವುದೂ ಕೂಡ ಸತ್ಯುಗದಲ್ಲಿ ಗೊತ್ತಿರುವುದಿಲ್ಲ. ಒಂದು ವೇಳೆ ಬೇರೆ ದೇಶ ಇತ್ತು ಎಂದು ಗೊತ್ತಿದ್ದರೆ ಆ ದೇಶದ ಇತಿಹಾಸ, ಭೂಗೋಳದ ಬಗ್ಗೆ ಕೂಡ ಗೊತ್ತಾಗಬೇಕು ತಾನೆ. ಸತ್ಯುಗದಲ್ಲಿ ಬೇರೆ ದೇಶಗಳೇ ಇರುವುದಿಲ್ಲ. ಆದ್ದರಿಂದ ನೀವೇ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನಾನು ನಿಮಗೆ ತಂದೆ ಆಗಿದ್ದೇನೆ, ಜ್ಞಾನದ ಸಾಗರ ಆಗಿದ್ದೇನೆ. ಈ ಜ್ಞಾನ ಶ್ರೇಷ್ಠಾತಿ ಶ್ರೇಷ್ಠ ಜ್ಞಾನ ಆಗಿದೆ. ಈ ಜ್ಞಾನದಿಂದ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ. ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಬೇಹದ್ದಿನ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಬೇಹದ್ದಿನ ಗುರು ಆಗಿದ್ದಾರೆ. ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಇನ್ನು ಪರಮಾತ್ಮ ತಂದೆಗೆ ಏನು ಮಹಿಮೆ ಇದೆಯೋ ಆ ಮಹಿಮೆ ಬೇರೆ ಯಾರಿಗೂ ಇರಲು ಸಾಧ್ಯ ಇಲ್ಲ. ಒಬ್ಬ ತಂದೆಗೆ ಮಾತ್ರ ಮಹಿಮೆ ಇದೆ. ಆ ಮಹಿಮೆ ಬೇರೆಯವರಿಗೆ ಇರಲು ಸಾಧ್ಯ ಇಲ್ಲ. ಯಾವಾಗ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೋ ಆಗ ನಾವು ಕೂಡ ತಂದೆಯ ಸಮಾನ ಮಹಿಮೆಗೆ ಯೋಗ್ಯರಾಗಬಹುದು. ಈಗ ನೀವು ಪತಿತರಿಂದ ಪಾವನ ಆಗುತ್ತಿದ್ದೀರಾ. ನಂತರ ನೀವೇ ಪತಿತ ಪಾವನರಾಗುತ್ತೀರಾ. ನೀವೀಗ ಪತಿತ ಪಾವನರಾಗಿದ್ದೀರಾ. ಇದು ಸತ್ಯ ಹೆಸರಾಗಿದೆ. ಪರಮಾತ್ಮ ತಂದೆ ನೀವು ಪತಿತ ಪಾವನ ಆಗಿದ್ದೀರಾ ಎಂದು ಸತ್ಯ ಹೆಸರನ್ನು ಬರೆಸುತ್ತಾರೆ. ಪತಿತ ಪಾವನಿ ಗಂಗೆಯರು ಎಂದು ಶಿವತಂದೆ ಈ ಮಾತೆಯರಿಗೆ ಕರೆಯುತ್ತಾರೆ. ಶಿವಶಕ್ತಿ ಎಂದು ಕರೆಯಿರಿ, ಶಿವವಂಶಿ ಎಂದು ಕರೆಯಿರಿ. ನೀವು ಶಿವವಂಶಿ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಾ. ಎಲ್ಲರೂ ಶಿವವಂಶಿಗಳೇ ಆಗಿದ್ದಾರೆ. ಇನ್ನು ಬ್ರಹ್ಮನ ಮೂಲಕ ರಚನೆಯನ್ನು ರಚಿಸಲಾಗುತ್ತದೆ. ಸಂಗಮ ಯುಗದಲ್ಲೇ ಬ್ರಹ್ಮ ಕುಮಾರ್ ಕುಮಾರಿಯರು ಇರುತ್ತಾರೆ. ಬ್ರಹ್ಮನ ಮೂಲಕ ಶಿವತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಅಂದ ಮೇಲೆ ಮೊಟ್ಟ ಮೊದಲು ಬ್ರಹ್ಮ ಕುಮಾರ್ ಕುಮಾರಿಯರೇ ಇರುತ್ತಾರೆ. ನಾವು ಬ್ರಹ್ಮನ ಮೂಲಕ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ ಎಂದು ನೀವು ಹೇಳಿದಾಗ ಕೆಲವರು ನೀವು ಹೇಗೆ ಬ್ರಹ್ಮ ಕುಮಾರ್ ಕುಮಾರಿಯರಾಗಲು ಸಾಧ್ಯ ಎಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಅವರಿಗೆ ಹೇಳಬೇಕು, ಇವರು ಪ್ರಜಾಪಿತ ಆಗಿದ್ದಾರೆ. ಇವರ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿದ್ದಾರೆ ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ಈ ಬ್ರಹ್ಮನ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಬ್ರಹ್ಮನ ನಾಭಿ ಕಮಲದಿಂದ ವಿಷ್ಣು ಬಂದರು ಎಂದು ತೋರಿಸುತ್ತಾರೆ. ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬಂದರು ಎಂದು. ಒಳ್ಳೆಯದು. ವಿಷ್ಣು ನಂತರ ಯಾರ ನಾಭಿ ಕಮಲದಿಂದ ಬಂದರು? ನೀವು ಯಾರೋ ಮಾರ್ಕನ್ನು ತೋರಿಸಬೇಕು. ಬ್ರಹ್ಮನ ನಾಭಿಯಿಂದ ವಿಷ್ಣು ಬರುತ್ತಾರೆ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬರುತ್ತಾರೆ. ಅಂದರೆ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ, ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ. ಬ್ರಹ್ಮ ಇದ್ದವರು ವಿಷ್ಣು, ವಿಷ್ಣು ಇದ್ದವರು ಬ್ರಹ್ಮ. ಈ ರೀತಿ ಅದಲು ಬದಲಾಗುತ್ತಾರೆ. ಬ್ರಹ್ಮ ವಿಷ್ಣು ಆಗಲು 1 ಸೆಕೆಂಡ್ ಸಾಕು. ವಿಷ್ಣು ಬ್ರಹ್ಮ ಆಗಲು 5000 ವರ್ಷ ಬೇಕು. ಇದು ಎಷ್ಟೊಂದು ಅದ್ಭುತವಾದ ಮಾತಾಗಿದೆ.
ನೀವೀಗ ಕುಳಿತು ಈ ಜ್ಞಾನದ ಮಾತಿನ ಬಗ್ಗೆ ತಿಳಿಸುತ್ತೀರಾ. ತಂದೆ ಹೇಳುತ್ತಾರೆ, ಈ ಲಕ್ಷ್ಮೀ ನಾರಾಯಣರು 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ಎಲ್ಲಾ ಮಾತನ್ನು ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ. ಯಾವಾಗ ಅವರು ಬಂದು ನಿಮ್ಮ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತಾರೋ ಆಗ ನೀವು ಅವರಿಗೆ ಹೇಳಬೇಕು, ನೀವು ಇಲ್ಲಿ ಕುಳಿತರೆ ನಾವು ನಿಮಗೆ ತಿಳಿಸುತ್ತೇವೆ. ಇವರಿಗೆ ಬ್ರಹ್ಮ ಎಂದು ಏಕೆ ಕರೆಯುತ್ತೇವೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ, ಕುಳಿತುಕೊಳ್ಳಿ ಎಂದು ಹೇಳಬೇಕು. ಇಡೀ ಜಗತ್ತಿನವರಿಗೆ ತೋರಿಸುವುದಕ್ಕೋಸ್ಕರ ಈ ಚಿತ್ರಗಳನ್ನು ನಿರ್ಮಾಣ ಮಾಡಲಾಗಿದೆ. ನೀವೀಗ ತಿಳಿಸಬಹುದು. ತಿಳಿದುಕೊಳ್ಳುವವರು ಮಾತ್ರ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರನ್ನು ನೋಡಿ ಹೇಳಲಾಗುತ್ತದೆ, ಇವರು ನಮ್ಮ ಕುಲದ ಆತ್ಮ ಅಲ್ಲ. ಪಾಪ, ಬಲೆ ಅವರು ಬಹಳಷ್ಟು ಪರಿಶ್ರಮ ಪಟ್ಟು ಪ್ರಜಾ ಪದವಿಯನ್ನು ಪಡೆದುಕೊಳ್ಳಬಹುದು. ನೀವು ಜಗತ್ತಿನ ಜನರನ್ನು ನೋಡಿದಾಗ ಅಯ್ಯೋ ಪಾಪ ಎಂದು ಹೇಳುತ್ತೀರಾ. ಬಡವರನ್ನು ನೋಡಿ ಅಯ್ಯೋ ಪಾಪ ಎಂದು ಹೇಳುತ್ತಾರೆ. ಪಾಪ, ಎಲ್ಲರೂ ಮುಗ್ಧರಾಗಿದ್ದಾರೆ. ಈಗ ಮಕ್ಕಳಾದ ನೀವು ಎಷ್ಟೊಂದು ಜ್ಞಾನದ ಪಾಯಿಂಟ್ ಅನ್ನು ಧಾರಣೆ ಮಾಡಿಕೊಳ್ಳಬೇಕು. ಟಾಪಿಕ್ ನ ಬಗ್ಗೆ ಭಾಷಣವನ್ನು ಮಾಡಬೇಕಾಗುತ್ತದೆ. ಒಂದೊಂದು ಟಾಪಿಕ್ ಇದೇನು ಕಡಿಮೆ ಅಲ್ಲ. ಪ್ರಜಾಪಿತ ಬ್ರಹ್ಮ ಮತ್ತು ಸರಸ್ವತಿ ಇವರಿಗೆ 4 ಭುಜವನ್ನು ತೋರಿಸುತ್ತಾರೆ. ಬ್ರಹ್ಮನಿಗೆ 4 ಭುಜವನ್ನು ತೋರಿಸುತ್ತಾರೆ. ಅದರಲ್ಲಿ 2 ಭುಜ ಬ್ರಹ್ಮನ ಮಗಳಾದ ಸರಸ್ವತಿಯದ್ದಾಗಿದೆ. ಬ್ರಹ್ಮ ಸರಸ್ವತಿ ಪತಿ ಪತ್ನಿ ಅಲ್ಲ. ವಿಷ್ಣು ಯುಗಲ್ ರೂಪದಲ್ಲಿ ಇದ್ದಾರೆ. ಲಕ್ಷ್ಮೀ ನಾರಾಯಣರ ಕಂಬೈನ್ ಸ್ವರೂಪ ವಿಷ್ಣುವಿನ ಸ್ವರೂಪ ಆಗಿದೆ. ಬ್ರಹ್ಮನ ಮಗಳು ಸರಸ್ವತಿ ಆಗಿದ್ದಾರೆ. ಇನ್ನು ಶಂಕರನಿಗಂತೂ ಪತ್ನಿ ಇಲ್ಲ. ಆದ್ದರಿಂದ ಶಿವಶಂಕರ ಇಬ್ಬರೂ ಒಂದೇ ಎಂದು ಹೇಳಿಬಿಡುತ್ತಾರೆ. ಈಗ ಶಂಕರ ಏನನ್ನು ಮಾಡುತ್ತಾರೆ? ವಿನಾಶ ಅಂತೂ ಆಟಮಿಕ್ ಬಾಂಬ್ನ ಮೂಲಕ ಆಗುತ್ತದೆ. ಪರಮಾತ್ಮ ತಂದೆ ಕುಳಿತು ಹೇಗೆ ಮಕ್ಕಳನ್ನು ಸಾಯಿಸಲು ಸಾಧ್ಯ? ಮಕ್ಕಳಿಗೆ ಸಾವು ಬರಲು ತಂದೆ ಹೇಗೆ ವಿನಾಶವನ್ನು ಮಾಡಿಸಲು ಸಾಧ್ಯ? ತಂದೆ ಮಕ್ಕಳ ಸಾವಿಗೆ ಕಾರಣ ಆದರೆ ಪರಮಾತ್ಮ ತಂದೆಗೆ ಪಾಪ ಬರುತ್ತದೆ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ವಾಪಸ್ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಮಕ್ಕಳಿಗೆ ಪರಿಶ್ರಮ ಆಗದಂತೆ ನೋಡಿಕೊಂಡು ತಂದೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ನಾವೆಲ್ಲರೂ ಮನೆಗೆ ಹೋಗುತ್ತೇವೆ. ಏಕೆಂದರೆ ಇದು ವಿನಾಶದ ಸಮಯ ಆಗಿದೆ. ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳ ಸೇವೆಯನ್ನು ಮಾಡಲು. ಎಲ್ಲರಿಗೂ ತಂದೆ ಸದ್ಗತಿಯನ್ನು ನೀಡುತ್ತಿದ್ದಾರೆ. ಮೊದಲು ಗತಿ ಅಂದರೆ ಮುಕ್ತಿ ಸಿಗುತ್ತದೆ. ನಂತರ ಸದ್ಗತಿ ಅಂದರೆ ನೀವು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಈ ಮಾತಿನ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಕೆಲವರು ನಿಮ್ಮ ಸಮ್ಮುಖಕ್ಕೆ ಬಂದಾಗ ಬಹಳಷ್ಟು ನಿಮ್ಮ ತಲೆಯನ್ನು ತಿನ್ನುತ್ತಾರೆ. ಸ್ವಲ್ಪ ಕೂಡ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ. ಅಂತವರನ್ನು ನೀವು ನೋಡುತ್ತೀರಾ. ಕೆಲವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅಂತವರು ಬಂದು ಪುನಃ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಯಾರು ಸ್ವಲ್ಪ ಜ್ಞಾನವನ್ನು ಕೇಳಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಪುನಃ ಬಂದು ತಿಳಿದುಕೊಳ್ಳುತ್ತಾರೆ. ತಿಳಿಸಬೇಕು. ಒಂದೊಂದು ಮಾತಿನ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ. ಅದಕ್ಕೋಸ್ಕರ ನೀವು ಸಮಯವನ್ನು ನೀಡಿ ಎಂದು ಪರಮಾತ್ಮ ತಂದೆಯ ಆಜ್ಞೆ ಆಗಿದೆ. ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಿ. ಇದಂತೂ ಮುಳ್ಳಿನ ಕಾಡಾಗಿದೆ. ಏಕೆಂದರೆ ಇಲ್ಲಿ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ. ಇದಕ್ಕೆ ದುಃಖಧಾಮ ಎಂದು ಕರೆಯಲಾಗುತ್ತದೆ. ಸತ್ಯುಗ ಸುಖಧಾಮ ಆಗಿದೆ. ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುವುದು ಹೇಗೆ? ದುಃಖಧಾಮ ಪುನಃ ಸುಖಧಾಮ ಹೇಗೆ ಆಗುತ್ತದೆ ಅನ್ನುವುದನ್ನು ನಾವು ನಿಮಗೆ ತಿಳಿಸುತ್ತೇವೆ ಎಂದು ಹೇಳಬೇಕು. ಲಕ್ಷ್ಮೀ ನಾರಾಯಣರು ಸುಖಧಾಮದಲ್ಲಿ ಇದ್ದರು. ನಂತರ 84 ಜನ್ಮವನ್ನು ಪಡೆದುಕೊಂಡು ದುಃಖಧಾಮಕ್ಕೆ ಬರುತ್ತಾರೆ. ಬ್ರಹ್ಮನಿಗೆ ಬ್ರಹ್ಮ ಎಂದು ಏಕೆ ಹೆಸರನ್ನು ಇಡಲಾಗುತ್ತದೆ? ಶಿವ ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿ ಬ್ರಹ್ಮನ ಮೂಲಕ ಬೇಹದ್ದಿನ ಸನ್ಯಾಸವನ್ನು ಮಾಡಿಸುತ್ತೇನೆ. ಬ್ರಹ್ಮ ತಂದೆ ತಕ್ಷಣ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ. ಏಕೆಂದರೆ ಶಿವ ತಂದೆ ಬ್ರಹ್ಮ ತಂದೆಯ ಮೂಲಕ ಸೇವೆಯನ್ನು ಮಾಡಬೇಕು. ಬ್ರಹ್ಮ ತಂದೆ ಕೂಡ ಸೇವೆಯನ್ನು ಮಾಡಬೇಕು. ಶಿವ ತಂದೆ ಬ್ರಹ್ಮ ತಂದೆಯ ಮೂಲಕ ತ್ಯಾಗವನ್ನು ಮಾಡಿಸುತ್ತಾರೆ, ಸನ್ಯಾಸವನ್ನು ಮಾಡಿಸುತ್ತಾರೆ. ಬ್ರಹ್ಮ ತಂದೆಯನ್ನು ನೋಡಿ ನಂತರ ಅನೇಕರು ಬ್ರಹ್ಮ ತಂದೆಯಂತೆ ಬೇಹದ್ದಿನ ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಶಿವ ತಂದೆ ಆ ಮಕ್ಕಳಿಗೆ ಹೆಸರನ್ನು ಇಟ್ಟರು. ಜಗತ್ತಿನ ಜನ ಬೆಕ್ಕುಗಳ ಸತ್ಸಂಗವನ್ನು ತೋರಿಸುತ್ತಾರೆ. ಇದೆಲ್ಲವೂ ದಂತಕಥೆ ಆಗಿದೆ. ಬೆಕ್ಕುಗಳು ಸತ್ಸಂಗವನ್ನು ಹೇಗೆ ನಡೆಸಲು ಸಾಧ್ಯ? ಬೆಕ್ಕುಗಳು ಕುಳಿತು ಜ್ಞಾನವನ್ನು ಕೇಳಲು ಹೇಗೆ ಸಾಧ್ಯ? ಪರಮಾತ್ಮ ತಂದೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ. ಒಂದು ವೇಳೆ ಯಾರಿಗಾದರೂ ಅರ್ಥ ಆಗದೇ ಇದ್ದರೆ ನೀವು ಅವರಿಗೆ ಹೇಳಬೇಕು, ಎಲ್ಲಿಯವರೆಗೂ ನೀವು ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನೀವು ಬೇರೆ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಒಂದೊಂದು ಮಾತಿನ ಬಗ್ಗೆ ನಿಶ್ಚಯವನ್ನು ಮಾಡಿಕೊಂಡು ಬರೆಯಬೇಕು. ಇಲ್ಲದಿದ್ದರೆ ಮರೆತು ಹೋಗುತ್ತದೆ. ಮಾಯೆ ಮರೆಸಿ ಬಿಡುತ್ತದೆ.
ಮುಖ್ಯ ಮಾತು ಅಂದರೆ ತಂದೆಯ ಪರಿಚಯ ಆಗಿದೆ. ಪರಮಾತ್ಮ ತಂದೆ ಶ್ರೇಷ್ಠ ತಂದೆ ಆಗಿದ್ದಾರೆ, ಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ. ಸಂಪೂರ್ಣ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಈ ರಹಸ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ಜ್ಞಾನವನ್ನು ತಿಳಿಸಲು ಸಮಯ ಬೇಕು. ಎಲ್ಲಿಯವರೆಗೂ ತಂದೆಯ ಬಗ್ಗೆ ತಿಳಿದುಕೊಳ್ಳುವುದಿಲ್ಲ ಅಲ್ಲಿಯವರೆಗೂ ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರುತ್ತಿರುತ್ತದೆ. ತಂದೆಯ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ಆಸ್ತಿಯ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಅವರು ಸಂಶಯಕ್ಕೊಳಗಾಗಿ ಇದು ಏಕೆ ಹೀಗೆ, ಇದು ಏಕೆ ಹಾಗೆ, ಶಾಸ್ತ್ರದಲ್ಲಿ ಈ ರೀತಿ ಹೇಳುತ್ತಾರೆ ಎಂದು ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ. ಆದ್ದರಿಂದ ಮೊದಲು ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗುಹ್ಯ ಗತಿಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ಯಾವುದೇ ವಿಕರ್ಮವನ್ನು ಮಾಡಬಾರದು. ಜ್ಞಾನ ಮತ್ತು ಯೋಗದ ಧಾರಣೆಯನ್ನು ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಸೆಕೆಂಡ್ ಪಾಯಿಂಟ್, ಸತ್ಯ ತಂದೆಯ ಸತ್ಯ ಜ್ಞಾನವನ್ನು ನೀಡಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು. ವಿಕಾರದ ಕೊಳಕಿನಿಂದ ಎಲ್ಲರನ್ನೂ ಮುಕ್ತ ಮಾಡಬೇಕು. ವರದಾನ, ನಿಮ್ಮ ಶಕ್ತಿಶಾಲಿ ಸ್ಥಿತಿಯ ಮೂಲಕ ಮನಸಾ ಸೇವೆಯ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುವಂತಹ ಸ್ವ ಅಭ್ಯಾಸಿಗಳಾಗಿ ವಿಶ್ವಕ್ಕೆ ಲೈಟ್ ಮತ್ತು ಮೈಟ್ನ ವರದಾನವನ್ನು ನೀಡಲು, ಇಡೀ ವಿಶ್ವಕ್ಕೆ ಬೆಳಕು ಮತ್ತು ಶಕ್ತಿಯ ವರದಾನವನ್ನು ನೀಡುವುದಕ್ಕೋಸ್ಕರ ಅಮೃತ ವೇಳೆಯ ಸಮಯದಲ್ಲಿ ನೆನಪಿನ ಸ್ವ ಅಭ್ಯಾಸದ ಮೂಲಕ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸಿ. ಆಗ ಮನಸಾ ಸೇವೆಯ ಸರ್ಟಿಫಿಕೇಟ್ ಪ್ರಾಪ್ತಿಯಾಗುತ್ತದೆ. ಅಂತಿಮ ಸಮಯದಲ್ಲಿ ಮನಸ್ಸಿನ ಮೂಲಕ ದೃಷ್ಟಿಯಿಂದ ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡಬೇಕು. ನಿಮ್ಮ ವೃತ್ತಿಯಿಂದ ಅವರ ವೃತ್ತಿಯನ್ನು ಪರಿವರ್ತನೆ ಮಾಡುವ ಸೇವೆಯನ್ನು ಮಾಡಬೇಕು. ನಿಮ್ಮ ಶ್ರೇಷ್ಠ ಸ್ಮೃತಿಯಿಂದ ಎಲ್ಲರನ್ನೂ ಸಮರ್ಥರನ್ನಾಗಿ ಮಾಡಬೇಕು. ಯಾವಾಗ ಈ ರೀತಿ ಬೆಳಕು ಮತ್ತು ಶಕ್ತಿಯನ್ನು ನೀಡುವ ಅಭ್ಯಾಸವನ್ನು ಮಾಡಿಕೊಳ್ಳುತ್ತೀರೋ ಆಗ ವಾತಾವರಣ ನಿರ್ವಿಘ್ನ ಆಗುತ್ತದೆ. ಆಗ ನಿಮ್ಮ ಕೋಟೆ ಶಕ್ತಿಶಾಲಿ ಆಗುತ್ತದೆ. ಶ್ಲೋಗನ್, ತಿಳುವಳಿಕೆ ಉಳ್ಳವರು ಯಾರು ಅಂದರೆ ಯಾರು ಮನಸ್ಸಾ ವಾಚಾ ಕರ್ಮಣ ಮೂರೂ ಸೇವೆಯನ್ನು ಜೊತೆ ಜೊತೆಗೆ ಮಾಡುತ್ತಾರೋ ಅವರೇ ತಿಳುವಳಿಕೆ ಉಳ್ಳವರಾಗಿದ್ದಾರೆ. ಮನಸ್ಸಾ ವಾಚಾ ಕರ್ಮಣ ಮೂರೂ ಸೇವೆಯನ್ನು ಜೊತೆಗೆ ಮಾಡಬೇಕು. ಆಗ ನಿಮಗೆ ಬುದ್ಧಿವಂತರು ಎಂದು ಕರೆಯಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.